ಗುರುಗಳ ಹತ್ರ ದೇವ್ರ ಹತ್ರ 4 ಥರ ಜನ ಬರ್ತಾರೆ. ದುಃಖ, ನೋವು, ಸಂಕಟ ತಡ್ಕೊಳಕ್ಕಾಗಲ್ಲ, ಗುರುಗಳ ಜೊತೆ ಇರೋಣ, ಸ್ವಲ್ಪ ಹೊತ್ತು ಹೋಗಿ ಮೂಡು ಸರಿ ಹೋಗುತ್ತೇನೋ ಅಂತ ಶಾಂತಿನ ಅರಿಸ್ಕೊಂಡು ಸಂತೋಷವಾಗಿ ಸ್ವಲ್ಪ ಹೊತ್ತಾದರೂ ಕಾಲ ಕಳೆಯೋಣ ಅಂತ ಬರೋರು ಒಂದು ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಸಂತೋಷನ ಹಂಚಕ್ಕೆ, ಆ್ಯನಿವರ್ಸರಿ, ಬರ್ತ್ಡೇ, ನನಗೆ ಗುರುವಿನ ಒಂದು ಬ್ಲೆಸ್ಸಿಂಗ್ಸ್ ಬೇಕು. ಅವ್ರು ಬಂದು ಕೇಳೋದೇ ಅದು, ನನಗೆ ತುಂಬ ಒಳ್ಳೆಯ ಆಶೀರ್ವಾದ ಮಾಡಿಬಿಡಿ, ನನಗೆ ಹಾಗೆ ಮಾಡಿ ಹೀಗೆ ಮಾಡಿ, ನನಗೆ ಗೆಲುವು ಕೊಡಿ, ನಮ್ಮ ಮಕ್ಕಳಿಗೆ ಮದುವೆ ಆಗಲಿ, ನಮ್ಮ ಮೊಮ್ಮಕ್ಕಳಿಗೆ ಸೀಟ್ ಸಿಕ್ಕಲಿ, ಈ ಥರ ಉದ್ದಕ್ಕೂ ಬೆಸ್ಟ್ ಎಲ್ಲ ನಮಗೆ ಸಿಗಬೇಕಂತ ಆಶೀರ್ವಾದ ಮಾಡಿಬಿಡಿ ಅಂತ ಸಂತೋಷವಾಗಿ ಬಂದು ಸಂತೋಷನ ಹಂಚ್ಕೊಂಡು ಗುರುವಿಗೂ ಗಿಫ್ಟ್ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೊರಟೋಗ್ತಾರೆ. ಇದು ಎರಡನೇ ಗ್ರೂಪ್. ಮೂರನೇ ಗ್ರೂಪು ಜಿಜ್ಞಾಸುಗಳು, ಎಂಕ್ವೈರರ್ಸ್, ಸೀಕರ್ಸ್. ಅವ್ರಿಗೇನೋ ತಿಳ್ಕೊಳ್ಬೇಕಾಗಿರುತ್ತೆ, ತಾವೇನೋ ಅನಲೈಸ್ ಮಾಡ್ಕೊಳ್ತಾ ಇರ್ತಾರೆ, ಗುರುಗಳಿಂದ ಏನಾದರೂ ಸಹಾಯ ಆಗತ್ತೇನೋ ತಾನು ಬೆಳೆಯೋಕ್ಕೆ ಅಂತ ಕೆಲವರು ಬಂದು ಗುರುಗಳ ಜೊತೆ ಸೇವೆ ಮಾಡ್ಕೊಂಡು ಇರ್ತಾರೆ. ಇನ್ನು ಕೆಲವರು ಜ್ಞಾನಿಗಳವರು, ಅವ್ರಿಗೆ ಗೊತ್ತು ಇದೇ ಬೆಸ್ಟ್ ಪ್ಲೇಸು, ಅಲ್ಟಿಮೇಟ್ ಪ್ಲೇಸ್ ಗುರು ಸನ್ನಿಧಾನ, ಇದು ಬಿಟ್ಟರೆ ಇನ್ನೊಂದಿಲ್ಲ, ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇಲ್ಲೇ ಬದುಕಬೇಕು ಅಂತ ಬರ್ತಾರೆ. ಈ ಥರ 4 ಜನ ಇದ್ದಾರೆ. ಅದರಲ್ಲಿ ಮೊದಲನೇ ಇಬ್ಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಇಷ್ಟ ಬಂದಾಗ ಬರೋರು, ಕಷ್ಟ ಬಂದಾಗ ಬರಲ್ಲ, ಸಂಕಟ ಬಂದಾಗ ವೆಂಕಟರಮಣ, ಇನ್ನೊಬ್ಬರು ಬ್ಲೆಸ್ಸಿಂಗ್ಸ್ ಬೇಕು ಅಂದಾಗ ಬರ್ತಾರೆ. ಇವರಿಬ್ಬರು ಲೆಕ್ಕಕ್ಕಿಲ್ಲ. ಇನ್ನಿಬ್ಬರು ನಿಜವಾಗ್ಲೂ ಗುರುಗಳಿಗೆ, ಆಶ್ರಮಕ್ಕೆ, ಗುರುವಿನ ಒಂದು ಮಿಷನ್ ಏನಿದೆಯೋ, ಅವನ ಪರ್ಪಸ್ ಏನಿದೆಯೋ ಅದು ಸರ್ವ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ.